ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಜಮೆ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಹೌದು ವೀಕ್ಷಕರೇ, ಯಾವುದೇ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ಗ್ಯಾರಂಟಿ ಹಣ ಬಂದೇ ಬರುತ್ತೆ ನಿಮಗೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ, ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ಸರ್ವೆ ಕೂಡ ಮಾಡಲಿದ್ದಾರೆ, 10 ಪ್ರಶ್ನೆಗಳನ್ನ ಕೇಳಲಿದ್ದಾರೆ. ಇಂಥವರಿಗೆ ಹಣ ಬರಲ್ವಾ ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರು, ರೇಷನ್ ಕಾರ್ಡ್ ಇದ್ದವರು, ಅನ್ನಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಬಸ್ ನಲ್ಲಿ ಪ್ರಯಾಣಿಕರಿಗೆ ಅಂದ್ರೆ ಬಸ್ ನಲ್ಲಿ ಪ್ರಯಾಣ ಮಾಡೋ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ. ಇನ್ನು ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂತಿಮ ರೂಪರೇಷ ರೆಡಿ ಆಗ್ತಾ ಇದೆ. ಮಹಿಳೆಯರು ಯಾವಾಗ ಅರ್ಜಿ ಹಾಕಿ ಸ್ಮಾರ್ಟ್ ಕಾರ್ಡ್ ಪಡ್ಕೋಬಹುದು, ಅರ್ಜಿ ಹಾಕಬೇಕು ಅಂದ್ರೆ ಯಾವೆಲ್ಲ ದಾಖಲೆಗಳು ಕೊಡಬೇಕಾಗುತ್ತೆ, ಈ ಒಂದು ಕಾರ್ಡು ಕಡ್ಡಾಯ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ದೇಶಾದ್ಯಂತ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರಿಗಾಗಲೇ ದಾಖಲೆ ಮಟ್ಟಕ್ಕೆ ಇಳಿಕೆ ಆದ ಬಂಗಾರ ಮತ್ತು ಬೆಳ್ಳಿ ಬೆಲೆ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿ ಮತ್ತೆ ಈಗ ಕುಸಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರಿಗೆ ಏನ್ ಮಾಡಬೇಕು, ಎಷ್ಟು ಇಳಿಕೆ ಆಗಿದೆ ಅದನ್ನು ಕೂಡ ನೋಡೋಣ. ಇನ್ನು ಕರ್ನಾಟಕದಲ್ಲಿ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ, ಭಾರಿ ಮಳೆ ಮುನ್ಸೂಚನೆ. ಇನ್ನು 6 ಜಿಲ್ಲೆಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗಬಹುದು. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ದೊಡ್ಡ ಒಂದು ನಿಯಮ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಇಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಹೊಸ ರೂಲ್ಸ್ ಕೂಡ ಇದೆ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಒಂದು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮಾಡಿ. ಅಂದ್ರೆ ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಈಗ 31ನೇ ಕಂತು ಹಣ ಕೂಡ ಸದ್ಯದಲ್ಲೇ ಅಕೌಂಟ್ಗೆ ಜಮೆ ಆಗಲಿದೆ. ನೋಡಿ, ಕಳೆದ 2 ತಿಂಗಳಿನಿಂದ ಹಣ ಜಮೆ ಆಗಿಲ್ಲ ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇರುವಂತದ್ದು. ಕೊನೆಯದಾಗಿ ಸರ್ಕಾರ ಬಿಡುಗಡೆ ಮಾಡಿರೋ ಒಂದು ಕಂತು 30ನೇ ಕಂತು ಕೊನೆಯಾಗಿದೆ. ಅಂದ್ರೆ ಮಾರ್ಚ್ ತಿಂಗಳವರೆಗೂ ಹಣ ಹೋಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಹಣ ಸರ್ಕಾರ ಕೊಡೋದು 4,000 ರೂಪಾಯಿ ಬಾಕಿ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಎರಡನೇದಾಗಿ ಬಾಕಿ ಕಂತು ಹಣವನ್ನು ಕೂಡ ಜಮೆ ಆಗುತ್ತೆ. ಅಂದ್ರೆ ಎಲ್ಲ ಒಂದು ಗ್ಯಾರಂಟಿ ಫಲಾನುಭವಿಗಳು ಕೂಡ ಎಲ್ಲವೂ ಕೂಡ ಮುಂದುವರಿಯುತ್ತೆ, ಯಾವುದೂ ಕೂಡ ಯೋಜನೆಗಳು ನಿಲ್ಲೋದಿಲ್ಲ. ಅಂದ್ರೆ ಈಗ ಏನಾಗ್ತಾ ಇದೆ, ಗೃಹಲಕ್ಷ್ಮಿ ಬಾಕಿ ಹಣ ಬಿಡುಗಡೆ ಮಾಡಬಹುದು, ಆದ್ರೆ ಇದರಲ್ಲಿ ಅಕ್ರಮ ನಡೆದಿರೋದು ನಿಮಗೆಲ್ಲ ಗೊತ್ತೇ ಇರಬಹುದು. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಎಲ್ಲ ಒಂದು ಅನರ್ಹರನ್ನ ತೆಗೆದು ಹಾಕಬೇಕು, ಅಂದ್ರೆ ಬೇರೆ ಬೇರೆ ರಾಜ್ಯದ ಮಹಿಳೆಯರಾಗಿರ್ಬೋದು, ಯಾವುದೋ ಬೇರೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆ ಅದನ್ನ ನಿಲ್ಲಿಸಬೇಕು, ಮತ್ತೆ ಶ್ರೀಮಂತರು ಯೋಜನೆಗಳನ್ನ ತ್ಯಜಿಸಬೇಕು, ಗಿವ್ ಅಪ್ ಮಾಡಬೇಕು. ಅಂದ್ರೆ ಯಾರೆಲ್ಲ ಶ್ರೀಮಂತರು ಉಳ್ಳವರಿದ್ದಾರೆ ಅವರು ಏನಾದ್ರೂ ಗ್ಯಾರಂಟಿ ಯೋಜನೆ ಲಾಭ ಪಡ್ಕೋತಾ ಇದ್ರೆ ಅವರು ಸ್ವಯಂ ಪ್ರೇರಿತವಾಗಿ ಯೋಜನೆಯಿಂದ ಹೊರಗಡೆ ಬರಬಹುದು. ಈ ತರ ಎಲ್ಲ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಮರು ಅರ್ಜಿ ಹಾಕಬೇಕು, ಅಂದ್ರೆ ಇನ್ನೊಮ್ಮೆ ಅರ್ಜಿ ಹಾಕೋದ್ರ ಮೂಲಕ ಗೃಹಲಕ್ಷ್ಮಿಯವರು ಮತ್ತೊಮ್ಮೆ ಕ್ಯೂ ನಲ್ಲಿ ನಿಲ್ಬೇಕು, ಮತ್ತೊಮ್ಮೆ ಅರ್ಜಿ ಹಾಕಬೇಕು. ಸೊ ಇದಕ್ಕೆ ತುಂಬಾ ವಿರೋಧ ಕೂಡ ವ್ಯಕ್ತಪಡಿಸಲಾಗಿತ್ತು. ಸೊ ಈಗ ಸರ್ಕಾರವೇ ಮನೆ ಮನೆ ಬಾಗಿಲಿಗೆ ತೆರಳಿ ಸರ್ವೆ ಮಾಡಲು ಮುಂದಾಗ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಫಲಾನುಭವಿಗಳ ಮರು ಪರಿಶೀಲನೆಗೆ ಸರ್ಕಾರ ಈಗ ಭಾರಿ ಒಂದು ಸಿದ್ಧತೆ ನಡೆಸಿದ್ದು, ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಯೋಜನೆಗಳ ದುರುಪಯೋಗಕ್ಕೆ ಕಡಿವಾಣ ಹಾಕಬೇಕು ಅಂತ ಈಗಾಗಲೇ ಮನೆ ಮನೆಗೆ ತೆರಳಿ KYC ಹಾಗೂ ಸರ್ವೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದ್ದು, ಒಂದು ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡುತ್ತೆ. ಅಂದ್ರೆ ಇನ್ನು 1 ವಾರದ ಒಳಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. 1 ವಾರದ ಒಳಗೆ ಅಪ್ಲಿಕೇಶನ್ ಲಾಂಚ್ ಆದ ಬಳಿಕ ಆ ಒಂದು ಮೊಬೈಲ್ ಫೋನ್ ಹಿಡ್ಕೊಂಡು ನಿಮ್ಮ ಮನೆಗೆ ಸರ್ವೆ ಅಧಿಕಾರಿಗಳು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿಗಳು ಕೂಡ ಬರಬಹುದು. ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಸಿಬ್ಬಂದಿಗಳು ಕೂಡ ಬರ್ತಾರೆ. ಮೊದಲಿಗೆ ಇಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಅಂದ್ರೆ ಮನೆ ಮನೆ ಪರಿಶೀಲನೆ ಎದಕ್ಕೆ, ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಹರ ಅನರ್ಹರ ಇದನ್ನ ಪತ್ತೆ ಹಚ್ಚೋದಕ್ಕೆ ಮನೆ ಮನೆಗೆ ಸರ್ವೆ ಶುರುವಾಗುತ್ತೆ. ನಿಮ್ಮ ಮನೆಯಲ್ಲಿ ಆದಾಯ ತೆರಿಗೆ ಪಾವತಿ ಮಾಡೋರು ಇದ್ದಾರಾ, ಮನೆಯಲ್ಲಿ GST ಪಾವತಿ ಮಾಡೋರು ಇದ್ದಾರಾ, ಮತ್ತೆ ಸರ್ಕಾರಿ ನೌಕರರು ಇದ್ದಾರಾ, ಗೃಹಲಕ್ಷ್ಮಿಯರ ಆಧಾರ್ ಕಾರ್ಡ್ ನಂಬರು, ಗೃಹ ಜ್ಯೋತಿ ಫಲಾನುಭವಿಗಳ ಆಧಾರ್ ಕಾರ್ಡ್ ನಂಬರು, ಮತ್ತೆ ಪತಿಯ ಆಧಾರ್ ಕಾರ್ಡ್ ಕೂಡ ಕೊಡಬೇಕಾಗುತ್ತೆ. ಮತ್ತೆ ಅಕೌಂಟ್ಗೆ ಲಿಂಕ್ ಇದ್ದ ಆಧಾರ್ ಕಾರ್ಡ್ ನಂಬರ್ಗೆ ಒಂದು KYC ಆಗಿದೆ ಅದನ್ನು ಕೂಡ ಕೇಳ್ತಾರೆ. ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ದ ಒಂದು ಮೊಬೈಲ್ ನಂಬರು, ಆಧಾರ್ ಕಾರ್ಡ್, KYC, ಬ್ಯಾಂಕ್ ಖಾತೆ ಮಾಹಿತಿ ಕೊಡಬೇಕಾಗುತ್ತೆ. ವೋಟರ್ ID ನಂಬರ್ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ವೀಕ್ಷಕರೇ, ಹೊರ ರಾಜ್ಯದವರು ಇದ್ರೆ ನಾವು ಹೊರ ರಾಜ್ಯದವರು ಅಂತ ಹೇಳಬೇಕು, ಸುಳ್ಳು ಹೇಳುವಂತಿಲ್ಲ. ನಾನು ಕೊಟ್ಟಿರೋ ಮಾಹಿತಿ ಸರಿ ಇದೆ ಅಂತ ಲಾಸ್ಟ್ಗೆ ಘೋಷಣೆ ಮಾಡೋ ಒಂದು ಟಿಕ್ ಮಾರ್ಕ್ ಕೂಡ ಇರುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಸೊ ಇದೆಲ್ಲ ಒಂದು ಪ್ರಶ್ನೆಗಳು ಗ್ಯಾರಂಟಿ ಪರಿಷ್ಕರಣೆ ಆಪ್ ಕೂಡ ಬಿಡುಗಡೆ ಆಗುತ್ತೆ. ಸೊ ಇದರೆಲ್ಲ ಕೂಡ ಮನೆ ಮನೆ ಪರಿಶೀಲನೆ ವೇಳೆ ಗ್ಯಾರಂಟಿ ಯೋಜನೆಗಳ ಒಂದು ಫಲಾನುಭವಿಗಳ ಮನೆ ಬಾಗಿಲಿಗೆ ಬಂದು ಪರಿಶೀಲನೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯರಿಗೆ ಹಣ ಬಂದೇ ಬರುತ್ತೆ, ಯಾವುದೇ ಗ್ಯಾರಂಟಿ ನಿಲ್ಲಲ್ಲ. ನೋಡಿ, ಪರಿಷ್ಕರಣೆ ಇನ್ನು 1 ವಾರದ ಒಳಗೆ ಆಗ್ಬಿಡುತ್ತೆ. ಸೊ 10 ದಿನದ ಒಳಗಡೆ ಎಲ್ಲ ಒಂದು ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹ ಜ್ಯೋತಿ ಫಲಾನುಭವಿಗಳನ್ನ ಪರಿಶೀಲನೆ ಮಾಡಬಹುದು. ಮನೆ ಮನೆ ಸರ್ವೆ ಕೂಡ 10 ದಿನದ ಒಳಗಡೆ ಮುಕ್ತಾಯವಾಗಬಹುದು. ಸೊ ಇಲ್ಲಿ ಜುಲೈ 2ನೇ ವಾರದಿಂದ ಸರ್ಕಾರ ಅರ್ಹರಿಗೆ ಹಣ ಹಾಕೋದಕ್ಕೆ ಶುರು ಮಾಡುತ್ತೆ. ಒಮ್ಮೆ ಬಾರಿ ಹಣ ಬರೋದಕ್ಕೆ ಜಮೆ ಆತಪ್ಪ ಅಂದ್ರೆ
ಪ್ರತಿ ತಿಂಗಳು ಹಣ ಬರುತ್ತೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಿಳಂಬ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅನರ್ಹರನ್ನ ತೆಗೆದು ಹಾಕಿರ್ತಾರೆ. ಸೊ ಸರ್ಕಾರಕ್ಕೆ ಬರ್ಡನ್ ಕೂಡ ಕಡಿಮೆ ಆಗಿರುತ್ತೆ. ಇನ್ನು ಎರಡನೇದಾಗಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ, ಒಂದು ಹೊಸ ನಿಯಮ ಕೂಡ ಇದೆ. ಮೊದಲಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 5 ಕೆಜಿ ಅಕ್ಕಿ ಹೆಚ್ಚುವರಿಯಾಗಿ ವಿತರಣೆ ಮಾಡ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಸೊ ಇದು ಮುಂದುವರಿಯುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ತುಂಬಾ ಜನ ನಮಗೆ ರಾಗಿ ಬೇಡ ಅಕ್ಕಿನೇ ಕೊಡಿ ಅಂತಾನು ಕೂಡ ಹೇಳ್ತಾ ಇದ್ರು. ಅಂತವರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂದ್ರೆ ರಾಗಿ ಬದಲಾಗಿ ಸರ್ಕಾರ ಮತ್ತೆ 5 ಕೆಜಿ ಹೆಚ್ಚುವರಿ ಅಕ್ಕಿ ವಿತರಣೆಗೆ ಗ್ರೀನ್ ಸಿಗ್ನಲ್ ಇಲ್ಲಿ ಕೊಟ್ಟಿದೆ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇಲ್ಲ. ಹೌದು, ಈಗ ನೋಡಿ 5 ಕೆಜಿ ಹೆಚ್ಚುವರಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮುಂದಿನ ತಿಂಗಳು ಇಂದಿರಾ ಕಿಟ್ ವಿತರಣೆ ಬಗ್ಗೆ ಏನಾದ್ರೂ ಅಪ್ಡೇಟ್ ಬರಬಹುದು. ಸದ್ಯಕ್ಕೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇದು ವಿತರಣೆ ಜೂನ್ ತಿಂಗಳಿನಿಂದ ಶುರು ಆಗಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಮೂರನೇದಾಗಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡು ಬಂದಾಗುತ್ತೆ, ಅವರಿಗೆ APL ಕಾರ್ಡ್ ಸಿಗುತ್ತೆ. ಅಂದ್ರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ. ಇತ್ತ ನ್ಯಾಯಬೆಲೆ ಅಂಗಡಿಯವರು ಕೂಡ ಯಾವುದೇ ಕಾರಣಕ್ಕೂ ಹಣಕ್ಕೋಸ್ಕರ ಮಾರಾಟ ಮಾಡುವಂತಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮುಖ್ಯವಾಗಿ ಇಂಪಾರ್ಟೆಂಟು, ಪಡಿತರ ಪಡ್ಕೋಬೇಕು ಅಂದ್ರೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಎದಕ್ ಮಾಡಿದ್ದೀರಾ ಅಂತ ಅಧಿಕಾರಿಗಳಿಗೆ ವರದಿ ಕೇಳಿದ್ದೇನೆ ಅಂತ ಕೇಂದ್ರದ ಸಚಿವರು ಜೋಶಿ ಸರ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಜಾತಿ ಕೇಳಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಕೇಂದ್ರದ ಆಹಾರ ಸಚಿವರು ಪ್ರಹ್ಲಾದ್ ಜೋಶಿ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಪ್ರಮಾಣ ಪತ್ರ ಪಡಿತರಕ್ಕೆ ಲಿಂಕ್ ಮಾಡುವುದು ಕಾನೂನು ಬಾಹಿರ ಕ್ರಮ ಆಗಿದೆ. ಆಹಾರ ಭದ್ರತೆ ಒದಗಿಸುವುದರಲ್ಲಿ ಯಾವುದೇ ಜಾತಿ ಲಿಂಕ್ ಮಾಡಲು ಸಾಧ್ಯವಿಲ್ಲ ಅಂತ ಅವರು ಕರ್ನಾಟಕ ಸರ್ಕಾರ ಪಡಿತರಕ್ಕೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಮಾಡಿರೋ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಕೇಳಿದ್ದಾರೆ. ಇದು ನಿಯಮ ಮಾಡಿದ್ದೀರಾ ಇಲ್ವಾ, ಈ ತರ ಒಂದು ಪ್ರಶ್ನೆ ಇಲ್ಲಿ ಕೇಳಿರುವಂತದ್ದು. ಆದ್ರೆ ಕರ್ನಾಟಕ ಸರ್ಕಾರದಿಂದ ಈ ತರ ಜಾತಿ ಪ್ರಮಾಣ ಪತ್ರ ಲಿಂಕ್ ಮಾಡಬೇಕು ಅಂತ ಎಲ್ಲೂ ಕೂಡ ನಮಗಂತೂ ಸುದ್ದಿ ಸಿಕ್ಕಿಲ್ಲ. ಸೊ ವೀಕ್ಷಕರ, ನಿಮಗೇನಾದ್ರೂ ಸಿಕ್ಕಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಸೊ ಇದಕ್ಕೆ ಕರ್ನಾಟಕ ಸರ್ಕಾರದಿಂದ ಏನು ರಿಪ್ಲೈ ಬರುತ್ತೆ ಕಾದು ನೋಡ್ಬೇಕಾಗಿದೆ. ಮತ್ತೆ ಇನ್ನೊಂದು ಕಡೆಗೆ ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೂ ಕೂಡ ಶಾಕ್ ಅಂತ ಹೇಳ್ಬೋದು. ಬಸ್ ಪ್ರಯಾಣ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಡೀಸೆಲ್ ದರ ನೋಡಿದ್ರೆ ನನಗೆ ಗಾಬರಿ ಆಗ್ತಾ ಇದೆ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಹೌದು, ಒಂದು ಕಡೆಗೆ ಡೀಸೆಲ್ ದರ ಏರಿಕೆ ಆಗಿದೆ. ಸೊ ನಮ್ಮ ಕರ್ನಾಟಕದ ರಾಜ್ಯದ ಸಾರಿಗೆ ಸಂಸ್ಥೆಗಳು ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ಜನರ ಹಿತ ಮನದಲ್ಲಿಟ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ಇತ್ತ KSRTC ಸೇರಿದಂತೆ ಸಾರಿಗೆ ನಿಗಮಕ್ಕೂ ಕೂಡ ಹೊರೆ ಆಗಬಾರ್ದು, ಜನರಿಗೂ ಕೂಡ ಹೊರೆ ಆಗಬಾರ್ದು, ಆ ತರ ತೀರ್ಮಾನ ತಗೋತೀನಿ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಸಾರಿಗೆ ನಿಗಮಗಳು ಟಿಕೆಟ್ ದರ ಹೆಚ್ಚಿಸಲು ಇಟ್ಟಿರುವ ಪ್ರಸ್ತಾವನೆ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯೆ ಕೂಡ ಇಲ್ಲಿ ಸಿಕ್ಕಂತಾಗಿದೆ. ಸುಮಾರು 40 ರೂಪಾಯಿ ವ್ಯತ್ಯಾಸ ನೋಡಿ ಗಾಬರಿ ಆಗಿದೆ ಅಂತ ಒಂದು CM ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮುಂದಿನ ಬರೋ ದಿನ ಅಲ್ಪ ಪ್ರಮಾಣದಲ್ಲಿ ಪ್ರಯಾಣ ದರ ಏರಿಕೆ ಆಗೋ ಶಾಕ್ ಇದೆ. ಸೊ ಇನ್ನೊಂದು ಕಡೆಗೆ ಮಹಿಳೆಯರಿಗಂತೂ ಏನೂ ಕೂಡ ಶಾಕ್ ಇಲ್ಲ. ಯಾಕಂದ್ರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಈಗ ಅಂತಿಮ ರೂಪ ಹಂತಕ್ಕೆ ಬಂದಿದೆ. ಅಂದ್ರೆ ಅರ್ಜಿ ಪ್ರಕ್ರಿಯೆ ಈಗ ಶುರು ಆಗಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅರ್ಜಿ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮ ಒಂದು ಭಾವಚಿತ್ರದ ಫೋಟೋ ಕೊಡಬೇಕು. ಮತ್ತೆ ಎರಡನೇದಾಗಿ ನಿಮ್ದು ವೋಟರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ನೀವು ಹೊಂದಿರಬೇಕು, ಆಧಾರ್ ಕಾರ್ಡ್ ಕೂಡ ಹೊಂದಿರಬೇಕು, ನಿಮ್ದು ಮೊಬೈಲ್ ಸಂಖ್ಯೆ ಮತ್ತೆ ನಿಮ್ದು ಅಡ್ರೆಸ್ ಇಷ್ಟು ಕೊಟ್ಟರೆ ಸಾಕು. ಶಕ್ತಿ ಸ್ಮಾರ್ಟ್ ಕಾರ್ಡ್ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬಹುದು. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1. ಆದ್ರೆ ಸದ್ಯಕ್ಕೆ ಹೋಗಬೇಡಿ. ಅಧಿಕೃತವಾಗಿ ಸರ್ಕಾರ ಜುಲೈ ಮೊದಲ ವಾರದಲ್ಲಿ ಇದ್ರ ಬಗ್ಗೆ ಒಂದು ಅರ್ಜಿ ಫಾರಂ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಅರ್ಜಿ ನೀವು ತುಂಬಿದ ಮೇಲೆ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಮೇಲೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಿ ನೀವು ಪ್ರಯಾಣ ಮಾಡಬಹುದು. ಮುಂದಿನ ಬರೋ ದಿನ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಅಸ್ಥಿರತೆ ಕಡಿಮೆ ಆಗಿದೆ. ಕಚ್ಚಾ ತೈಲ ಬೆಲೆ ಕುಸಿದು ಹೋಗ್ತಾ ಇದೆ. ಸೊ ವೀಕ್ಷಕರೇ, ಬಂಗಾರ ಬೆಳ್ಳಿ ಮತ್ತೆ ಏರಿಕೆ ಆಗುತ್ತಾ ಎಂಬುವ ಪ್ರಶ್ನೆ. ಆದ್ರೆ ಸದ್ಯಕ್ಕೆ ಬಂಗಾರ ಬೆಳ್ಳಿ ದರ ಇಳಿಮುಖದಲ್ಲಿ ಸಾಗ್ತಾ ಇದೆ ವೀಕ್ಷಕರೇ. ಯಾವಾಗ ಯುದ್ಧಗಳು ಮುಗಿದು ಹೋಗುತ್ತೆ, ಯುದ್ಧಗಳು ಶುರುವಾದ್ರೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗಬೇಕು. ಅದೇ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಯಾವಾಗ ಆಗುತ್ತೆ, ಯಾವಾಗ ಜಾಗತಿಕ ಮಟ್ಟದಲ್ಲಿ ಶಾಂತಿ ಇರುತ್ತೆ. ಈಗ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಗೂ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಿರುವಂತದ್ದು. ಇದರ ಬೆನ್ನಲ್ಲೇ ಬಂಗಾರ 10,000 ರೂಪಾಯಿಯಷ್ಟು ಕುಸಿತ ಇಲ್ಲಿ ಕಂಡಿದೆ. ಸೊ ಬೆಳ್ಳಿ ಬರೋಬ್ಬರಿ ಒಂದು ವಾರದಲ್ಲಿ 20-22 ಸಾವಿರ ರೂಪಾಯಿಯಷ್ಟು ಮಹಾಪತನವಾಗಿದೆ. ನೋಡಿ, ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಬಂಗಾರ ಹೋದ ವಾರ 1,60,000 ರೂಪಾಯಿ, ಈ ವಾರ 1,48,000 ರೂಪಾಯಿ, 1,50,000 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಹತ್ತತ್ರ 10,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಇನ್ನಷ್ಟು ಇಳಿಕೆ ಕೂಡ ಆಗ್ಬಹುದು, ಏರಿಕೆ ಕೂಡ ಆಗ್ಬಹುದು. ಕ್ಷಣಕ್ಕೂ ಆ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ದೊಡ್ಡ ಒಂದು ಇಳಿಕೆ ಆಗಿದೆ. ಇನ್ನು ಬಂಗಾರ ಆಯ್ತು, ಬೆಳ್ಳಿ ಆದ್ರೂ 2,70,000 ರೂಪಾಯಿದದ್ದು ಈಗ 2,50,000 ರೂಪಾಯಿಗೆ ಬಂದಿದೆ. 20,000 ರೂಪಾಯಿ ಕೆಜಿ ಮೇಲೆ ಇಳಿಕೆ ಆಗಿದೆ. ಆದ್ರೆ ಹೋದ ವಾರ 3 ಲಕ್ಷ ರೂಪಾಯಿ ತನಕ ಹೋಗಿತ್ತು ಬೆಳ್ಳಿ, ಆದ್ರೀಗ 2,50,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಹತ್ತತ್ರ 50,000 ರೂಪಾಯಿ ಕುಸಿತ
MCX ಅಲ್ಲಿ 2,40,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಇಳಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುವ ಸಾಧ್ಯತೆ ಇದೆ ಅಂದ್ರೆ, ಮೊದಲಿಗೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು, ಮಂಡ್ಯ, ಮೈಸೂರು, ಮತ್ತೆ ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಗುಡುಗು ಮಿಂಚು ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುತ್ತೆ. ಆದ್ರೆ ಹೆಚ್ಚು ಮಳೆ ಆಗೋ ಜಿಲ್ಲೆಗಳು ಯಾವುದಪ್ಪ ಅಂದ್ರೆ ಆರೆಂಜ್ ಅಲರ್ಟ್ ಮತ್ತು ಯೆಲ್ಲೋ ಅಲರ್ಟ್ ಯಾವ ಜಿಲ್ಲೆಗಳಿಗೆ? ಮೊದಲಿಗೆ ಹೇಳ್ಬೇಕಂದ್ರೆ ಯೆಲ್ಲೋ ಅಲರ್ಟ್ ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಈ 4 ಜಿಲ್ಲೆಗಳು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದ್ರೆ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ, ಬಿರುಗಾಳಿ ಸಮೇತ ಗುಡುಗು ಮಿಂಚು ಸಮೇತ ಮಳೆ ಆಗುತ್ತೆ ಈ ಭಾಗದಲ್ಲಿ. ಸೊ ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಇನ್ನು ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಈ ಭಾಗದಲ್ಲೂ ಕೂಡ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇದೆ, ಕರಾವಳಿ ಭಾಗದಲ್ಲಿ. ಸೊ ಈಗ ಜನರು ಇಲ್ಲಿ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು. ಅಂದ್ರೆ ಹಲವೆಡೆ ಸಾಧಾರಣದಿಂದ ಉತ್ತಮ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.